ಸರಿ ಆತ ಒಂದು ಸರ್ಕಲ್ ಎಲ್ಲರೂ ಬಲಕ್ಕೆ ಇದ್ರೆ ಅಲ್ಲೇ ಬಲಕ್ಕೆ ಮುಗಿಸಿ ಅದು ಎಲ್ಲ ಹೋಗ್ಬೇಕು. ಮಗನ ಗಾಡಿ ಮೇಲಿಂದ ಫೋಟೋ ಹೊಡಿಪ ಅಂದ್ರೆ ಈಗ ಅವರು ಇಲ್ಲಿ ಶ್ರೀರಾಮ್ ಅಂತೇಳಿ ಮನೆ ಓನರ್ ಅವ್ರು ಹೇಳೋ ಪ್ರಕಾರ ಇಲ್ಲಿ ನಾವೇನು ಬಸ್ ಸ್ಟ್ಯಾಂಡ್ನಾಗ ಸರ್ಕಲ್ ಹೊಡೆದಿವಲ್ಲ ಅಲ್ಲೇ ಒಂದು ಸಿಮೆಂಟಿಂದ ಕಟ್ಟೆ ಐತಂತ. ಆ ಕಟ್ಟೆ ಅಂತಲನ ಮಡ್ ರೋಡ್ ಐತೆ ಒಳಗೆ ಹಂಗೆ ಹೋಗೋದು ಎಲ್ಲೇ ಹನುಮಪ್ಪಂತ ತೊಟ್ಟಿ ಮಠ ಮಣ್ಣಿನ ದಾರಿ ಇದೆ, ಬೈಕ್ ಹೋಗೋಕ್ಕಾಗಲ್ಲ, ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಬಂತು ಇದೇ ಸ್ಲಶ್ ಇಲ್ಲಿಂದ ಸ್ಟಾರ್ಟ್ ನೋಡಿ. ಇಲ್ಲಿ ಹೋಗ್ತಾರೆ ಕಳಿಸ್ಕೊ ಒಂದು ರೌಂಡ್ ನೋಡಿ ನಮ್ಮವ್ರಿಗೆ ನಾವೇ ರೂಟ್ ತೋರಿಸ್ಬೇಕು. ಬಾ ಬ್ರಹ್ಮಾಸ್ತ್ರ ಹೋದಂಗೆ ಹೋಗ್ತಾರೆ ಇವರೆಲ್ಲ. ಇಲ್ಲಿಂದ ನೋಡಿಲ್ಲಿ ಆಗಂಗಿಲ್ಲ ಹೂವ ಆಗಂಗಿಲ್ಲ ರಾಜ ಆಗಂಗಿಲ್ಲ ಆಗಲ್ಲಿ ಆಫ್ ರೋಡ್ಗೆ ಇಡ್ತೀನಿ ಇಡ್ತೀನಿ ಎಲ್ಲ ಆಫ್ ರೋಡಿಗೆ ಇಡ್ತೀನಿ ಗಾಡಿ ಹೋಗ್ಯಾವಿಲ್ಲ ಬೈಕ್ ಹೋಗ್ಯಾರ ನೋಡ್ರಿ. ಸರಿ ಬರೋದಂತ ಜರಿದೈತಿ ಜಲ್ದಿ ಬೀಳೋದು ಚಾನ್ಸ್ ಐತಿ ಸರ್. ಅದಕ್ಕೆ ಕೆಲಸ ಆಗಂಗಿಲ್ಲ. ಅದ್ರ ನಾ ಇದ್ರ ಬೀಳ್ತಿದ್ದೆ. ಅವ್ರ ತಂದ ಸ್ಲೋ ಹೋಗ್ತಿರ್ತೀನಿ ಬರ್ತಾರೆ ಬಿಡ್ರಿ. ಅವ್ರು ಇನ್ನೂ ಈಸಿ ಬರ್ತಾರೆ. ಸರಿ ನಿಂತಾನ ನಿಂತ ಮರ ಅವ್ನು ಈಸಿ ಸರ್. ಇನ್ನೂ ಅವ್ನ ಇದು ಶಾರ್ಟ್ ಐತಿ. ನಮ್ದು ಇನ್ನೂ ಕಷ್ಟ ಇರಕತ್ತೇನೆ. ಹಿಂದೆ ಭಾಳ ಫ್ರಿಕ್ಷನ್ ಬರ್ತೈತೆ ನಿಮ್ಮ ವೇಟಿಗೆ. ಇನ್ನು ಕಷ್ಟ ವೇಟ್ ಲಾಸ್ ಆಗೈತಮ್ಮ ಸರ್. ಆದರೂ ವೇಟ್ ಐತಿ. ಹಂಗೆ ಹೇಳಕ್ಕೆ ಹೋಗ್ರಿ. ನಾರ್ಮಲ್ ವೇಟ್ ಇದ್ರೂ ಹಿಂದೆ ಎಕ್ಸ್ಟ್ರಾ ವೇಟ್ ಆಕೈತಿಲ್ಲ, ಫ್ರಿಕ್ಷನ್ ಜಾಸ್ತಿ. ಅಂತೂ ಇಂತೂ ಧೈರ್ಯ ಮಾಡಿ ಹೊರಟೇವಿ. KTM ದವ್ರ ಪಡಿಪಾಟ್ಲು ನೋಡೋಣ ಈಗ. ಮೀಟಿಯರ್ ಅಂತೂ ದಾಟಾಕತೈತಿ. ಭಲೆ ಅಭಿಷೇಕ್ ಭಲೆ ಯೋ ಗನ್ನು ಸಂತೋಷ್ ಅವ್ರಿಗೆ ಕಾಯ್ತಿದ್ದೀವಿ. ಬಂದೆ ನವಿಲೆ ಕ್ಯಾಮ್ರಾಮನ್ ಹರ್ಷ ನಿರ್ಗುನ್ ಜೊತೆ ಅಡ್ವೆಂಚರ್ ಪ್ರೋ ಬೈಕರ್ಸ್ ವತಿಯಿಂದ ಲಾಲ್ಗುಳಿ ಫಾಲ್ಸ್ ಹುಡುಕಾಟದಲ್ಲಿ. ಸೋಕಾಲ್ಡ್ ಫಾಲ್ಸ್ ಸೋಕಾಲ್ಡ್ ಅಲ್ಲ, ಲಾಲ್ಗುಳಿಯ ಮನೋಹರ ದೃಶ್ಯ ಮಾಡಲು ಸಸ್ಪೆನ್ಷನ್ಗೆ ಒಂದು ಮುತ್ತು. ಇಲ್ಲಿ ಏನೋ ಸಿಮೆಂಟ್ ರೋಡ್ ಅನ್ನ ಇದೆ ಅನ್ನ ಇನ್ಮೇಲೆ ಹೋಗ್ಬೇಕಲ್ಲ. ಇಲ್ಲೇ ಹೋಗ್ಬೇಕು. ಅಲ್ಲಿ ಹೆಂಗೆ ಗೊತ್ತಿಲ್ಲ. ತಡಿ ತಡಿ ನಾನು ವೇಟ್. ಹೌದು ಅದು ಹೈಟ್ ಮತ್ತೆ ತಡಿ ಇಲ್ಲೇ ನಾನು ಹೋಗಿ ನೋಡ್ಕೊಂಬರ್ತೀನಿ. ತಡಿಯ ಗಾಡಿ ಹೋಗ್ಯವ್ರಿ. ತಡಿಯೋ.
ಏ ಮಡ್ ಸೈಡಿಂದ ಬಂದ್ಬಿಡಲ್ಲ ಆ ಕಡೆ. ಸಕ್ರೆ ಬಾಯ್ಸ್, ಆಫ್ ರೋಡ್ಗೆ ಇಡ್ಲಿ ಅದು ಸೆಟ್ಟಿಂಗ್. ಹಾಗಾದ್ರೆ ಹೋಗ್ರಿಪ್ಪ, ಆಫ್ ರೋಡ್ ಸೆಟ್ಟಿಂಗ್ ಇಡ್ತೀರಿ ನೋಡ್ರಿ. ನಂಗೆ ನಡ್ಕೊಂಡು ಕಣ ಭಾಳ ಕೆಟ್ಟೈತಿ ಇದು ರೋಡ್. ಓಕೆ. ಹಾಂ ನಾವು ಒಬ್ಬರೇ ಇದ್ದೆ, ಟೆನ್ಷನ್ ಇಲ್ಲ, ಎದ್ದು ನಿಂತು ಹೋಗ್ಬಿಡ್ತಿದ್ವಿ. ಇಬ್ರು ಕುಂತಾಗ ಸ್ವಲ್ಪ ಆರಾಮ ಹೋಗೋದು ಚಲೋ. ಅಲ್ಲ ನಾನು ನಡಿತೀನಿ ರೀ. ಏ ಬೇಡ ಬೇಡ, ಇಬ್ರು ಹೋದಾಗ ಆರಾಮ ಹೋಗೋದು ಅಷ್ಟೇ. ಇಲ್ಲ ಎದ್ದು ನಿಂತು ಸ್ಪೀಡ್ ಹೊಡ್ಬೋದು ಆರಾಮ. ಅಡಿಯಿಂದ ಕೆಳಗೆ ಸಸ್ಪೆನ್ಷನ್ ನಮ್ಮದು, ನಮ್ಮ ಮಾಡಲ್ ಸಸ್ಪೆನ್ಷನ್ ಒಂದು ಸ್ವಲ್ಪ ಚಿತ್ರ ಐತಿ. ಅದು ಮಂತ್ ಗುಡಿ ಐತೆ ನೋಡ್ರಿ. ಅಲ್ಲಿ ಇದು ಕೆಳಗೆ ಹೋದ್ರೆ ಹಿಂಗೆ ಅಂತ ಹೇಳಿದ್ರು. ಬಸ್ ಗುಡಿ ಹೋಗೋಣ, ಗುಡಿ ಹೋಗಿ ಆಮೇಲೆ ಕೆಳಗೆ ಬಗ್ಗೆ ಯೋಚನೆ ಮಾಡೋದು. ಹೌದಾ? ಅದ್ರ ಮೇಲೆ ಓ ಇಲ್ಲಿ ರಾಡ್ಯಾಗ ಬರ್ ಇಲ್ಲೇ ಇಲ್ಲೇ ನಡ್ಕೊಂಡ್ರಾಗ ಹೋಗ್ಬಿಡು. ಹಾಂ ಅಲ್ಲೇ ಇದು ಅನಿಲತಿ ಅದೇ ಆನೆ ಹಳೇದೈತಿ. ಹೌದು, ಭಾಳ ಹಳೇದು. ಆನೆ ಬಂದ್ರೆ ಏನು ಮಾಡೋದು? ಗಾಡಿ ಸೈಡ್ ಹಚ್ಚಿ ಸುಮ್ಮ ಆದಷ್ಟು ನಮ್ಮ ಮೇನ್ ಇಂಟರ್ನಲ್ ಸೌಂಡ್ ಇರ್ಬೇಕು, ಇಂಟರ್ನಲ್ ಹೋಮೋಸೆಸಸ್ ಸ್ಟೇಬಲ್ ಇರ್ಬೇಕು. ಅದು ಆಟೋಮೆಟಿಕಲಿ ಜಸ್ಟ್ ಗೋವೆ. ಅಂದ್ರೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಒಂದು ಕಡೆ ನಿಂತ ಜಸ್ಟ್ ವಿ ನೀಡ್ ಟು ವೇಟ್ ಫಾರ್ ದಮ್. ಹೊಯ್ಕೊಳ್ಳೋದು ಮಾಡಬಾರ್ದಲ್ಲ. ಏ ಇಲ್ಲ, ಸತ್ತು ಹೋದ್ರು ಹೊಯ್ಕೊಂಡು ಮಾಡ್ತಾರೆ ಅಂದ್ರೆ ಕರಡಿ ಅಲ್ಲದು. ಮಾಡೋದಲ್ಲ ಸರ್, ದೇ ಆರ್ ವೆರಿ ವೆರಿ ಸೆನ್ಸಿಟಿವ್ ಅಲ್ಲ ಸರ್, ಭಾಳ ಇಂಟೆಲೆಕ್ಚುಯಲ್ ಆಲ್ಸೋ. ಹೇಳ್ಬೇಕು ಅವಂಗೆ. ಸೊ ಮನ್ಸಿಂದ ಮೇನ್ ಆರಾಮ್ ಇರಬೇಕು, ಧನ್ಯಾಗ ಹೇಳ್ಬೇಕು. ಹೌದೌದು. ಅನ್ಲೆಸ್ ಇಟ್ ಇಸ್ ನಾಟ್ ಮದ ಹಿಡಿದಿದ್ದಾನೆ, ಯು ಕಾಂಟ್ ಹೆಲ್ಪ್ ಇಟ್. ಈ ಜನ ಸೀಸನ್ ಅಲ್ಲ ಆದರೂ ಇಲ್ಲಿ ಇಳಿತು ತಡಿಪ. ಹಾಂ ಹಿಡ್ದೇನೆ. ಕಾಲು ಕೆಳಗಿದ್ರೆ ಸಾಕು. ಇಲ್ಲಿ ಕೆಸರಿಗೆ ಭಾಳ ಇತ್ತು ಅಂದರೆ ಹಿಂಗೆ ನಡಿ ಚಲೋ ಅನ್ಸುತ್ತೆ ನನಗಂತೂ. ನನಗೂ ಅದ ಸರ್ ಗಾಡಿ. ನನಗೂ ಅದ ಸರ್ ಬಿಡ್ರಿ. ನೋಡ್ರಿ ಬಂದೀವಿ ಇಳಿತು ತಡಿ.
ಚೇಂಜ್ ಮಾಡ್ಬೇಕು ನೀ ರೂಟ್. ಆನೆ ಹೆಜ್ಜೆ ಗುರುತು ನೋಡ್ರಿಪ್ಪ, ಆನೆ ಹೆಜ್ಜೆ ಗುರುತಿದ್ದಂಗೆ ಅದಾವ. ಅಡ್ಡಿ ಇಲ್ಲ, ಒಳ್ಳೆ ಜಾಗಕ್ಕೆ ಬಂದಿ. ಹಿಂದೆ ಬರ್ತಿ ಲೇ ಘನಶ್ಯಾಮ, ಆನೆ ಹೆಜ್ಜೆ ನೋಡಿ. ಹೇಳಿ ಕಾಡಂದಿ ಬರ್ತಾವ. ಏನು ಏನ್ರಿ? ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೀಪ್ ಬರ್ತೈತೆ, ನಮ್ಮನ್ನ ನಮ್ಮ ಗಾಡಿನ ಹಂದಿನ ಹಾಕೊಂಡು ಕರೋರು. ನಮ್ಮ ಗಾಡಿ ಕಟ್ತಾರೆ. ನಾವು ಹೇಳುದು ನಮ್ಮನ್ನ ಹೆಂಗಾರ ಕಟ್ರಿಪ್ಪ, ಗಾಡಿ ಚಂದ ಕಟ್ರಿ, ಸ್ಕ್ರಾಚ್ ಬೀಳ್ಬಾರ್ದು ಅನ್ನೋಕೆ. ನಡ್ಕೊಂಡು ಹೋಗೋಣ ನೋಡ್ರಿ. ಸ್ವಲ್ಪ ಗಾಡಿ ಮುಂದೆ ಆ ಕಡೆ ಸೈಡ್. ನೋಡ್ರಿಪ್ಪ, ಹನುಮಾನ್ ತೋಟೆ. ಎಲ್ಲರೂ ತಮ್ಮ ಬಂಗಾರಿ ಸಿಂಗಾರಿನ ಬಿಟ್ಟು ಹೆಂಗೆ ಹೋಗೋದು ಕಾಡಿನಾಗ ಅಂತ ಚಿಂತೆ ಮಾಡಕತ್ತಾರ. ಸ್ವಾಭಾವಿಕ. ನಿಂದ್ರಾಗ ಹಾಕ, ಸ್ಪ್ಲೆಂಡರ್ ಟು ಸ್ಪ್ಲೆಂಡರ್ ಬರ್ತಾವ. KTM ಟು KTM ಬರ್ಬೋದಲ್ಲ. ಪೆಟ್ರೋಲ್ ಬಂಕ್ನಾಗ ನೋಡ್ರಿ ಭಾಳಷ್ಟು. ಅಲ್ಲ, ಪೆಟ್ರೋಲ್ ಬಂಕ್ನಾಗ ಮನೆ ಹಂಗತ್ತು ಸ್ಪ್ಲೆಂಡರ್ ಚಾವಿ ಕೊಡ್ರಣ ಅಂತಂದು ಒಂದು ಗಾಡಿ ತೆಗೆದು ಇನ್ನೊಂದು ಗಾಡಿ ಪೆಟ್ರೋಲ್. ಹಳೆ ಗಾಡಿ ನಡೀತಾವ್ರಿ. ಹಾಂ, ಅವ್ರು ಅಂಥ ಕೆಲಸ ಮಾಡಂಗಿಲ್ಲ. ಆದ್ರೆ ಹ್ಯಾಂಡಲ್ ಲಾಕ್ ಹಾಕ್ಲಾರ್ದ ಬರ್ತಿರಲ್ಲ ನೀವು, ಅದಿರಲ್ಲ ಹಂಗೆ. ಇಲ್ಲ ಹ್ಞೂ
ಟೈಗರ್ ಪಗ್ ಟೈಗರ್ದ ಇದು ಇನ್ನೂ ದೊಡ್ಡದಿರ್ತೈತಿ. ಹಂಗಂದ್ರೆ ಬೇರೆದು ಇರ್ಬೋದಲ್ಲ, ಕ್ಲಾಸ್ ಇರ್ತದಲ್ಲ. ಬೇರೆ ಬೇರೆ ಇರ್ತದೆ ನಮ್ಮ ಮನುಷ್ಯರ. ಒಂದು ಹೆಜ್ಜೆ ಐತಿ, ಇದು ಎದ್ರದಂತ ಗೊತ್ತಾಗಲ್ತು. ಸಾಫ್ಟ್ ಪಾವ್ ಐತಿ ಹಸಿ ಹೊಟ್ಟಿಗೆ. ಇದು ಪಾದ. ಇಲ್ಲೊಂದು ಗುರು 1 2 3 4 ಮೇ ಬಿ. ವಾ, ಎಲ್ಲಿತ್ತ ಇತ್ತನ? ಆ ಕಡೆಯಿಂದ ಬಂದಿದ್ದು ಈ ಡೈರೆಕ್ಷನ್ ನೀರು ಹೊಂಟಿತ್ತು ಐತಲ್ಲ. ವಾಪಸ್ ಹತ್ತಿತ್ತು, ನೀರು ಕುಡಿದು ವಾಪಸ್ ಹೊಂಟೈತಿ. ಹೇಳಕ್ ಬರಂಗಿಲ್ಲ. ಕ್ಲಿಯರ್ ಐತೆ ನೋಡ್ರಿ ಇದು. ಅಲ್ಲ ಹೇಳಕ್ ಬರಂಗಿಲ್ಲ ಅಂದೆ. ಹಾಂ, ನೈಸ್, ವೆರಿ ಗುಡ್. ಹಾಂ, ಮಾಪ ಹಾಗೆ ಇರ್ತ ನೀನ ಮುಂದೆ ಬಾ, ನಾನು ಇಲ್ಲೊಂದೈತಿ. ಮಾಲ್ ಹೊಂಟಿತ್ತು. ಭಾಳ ಇದೈತೆ ಕಾಲಿಟ್ರೆ ಹಿಂಗೆ. ಇದು ಆ ಕಡೆಯಿಂದ ಬಿದ್ರೆ ಚಾಲು ಜರ್ದ ಬಿಡ್ತೈತಿ. ಅಲ್ಲಿ ಕ್ಲಿಯರೆನ್ಸ್ ಐತೆ ನೋಡ್ದ. ಇಷ್ಟು ಇದೇನು ಗಿಡ ಐತಲ್ಲ, ಈ ಗಿಡದಿಂದ ಮುಂದೆ ಅಲ್ಲಿ ಪ್ಯಾಚ್ ಐತಿ, ಅಲ್ಲಿ ಗಿಡನೇ ಇಲ್ಲ ಅಲ್ಲಿ. ಇನ್ನೂ ಸ್ಟೀಪ್ ಇದ್ದು ಸರ್, ಇದು ಏನೂ ಕಾಣಿಸಲ್ಲ, ಅದು ಬೆಟ್ರ್. ಹಾಂ, ಇಲ್ಲಿ ಹಿಂಗೆ ಕೆಳಗೆ ಇಳ್ತೈತಿ ಒಮ್ಮೆ. ಆ ಸೈಡ್ ಬೆಟ್ರ್. ಈ ಗಿಡ ಹಿಡ್ಕೊರಿ, ಮುಳ್ಳಿಲ್ಲ. ಈ ಗಿಡದ ಮೇಲೆ ಕಾಲಿಡ್ರಿ ಅದ್ರ. ಹಾಂ, ಹಂಗೆ ಇಟ್ಕೊಂಡು ಹಿಂಗೆ ದಾಡ್ರಿ. ಹಿಂಗೆ ಬರ್ರಿ, ಹಿಂಗೆ. ಕಾಳಿ ನದಿಯ ಭೋರ್ಗೆರ್ತ. ಬೇರ್ ನೋಡಲ್ಲ ಹೆಂಗೆ ಬಂದವಲ್ಲ. ಮಸ್ತ್ ಪೂರಾ ಹೆಂಗ್ ಐತೆ ನೋಡ್ರಿ ಇದು. ಸಿಕ್ಕ ರೂಟ್ಸ್ ದಪ್ಪ ಒಂಥರ ಬೆಡ್ ನಂಗೆ ಆಗೈತೆ. ದಪ್ಪ ಒಂದು 3 ಇಂಚದ ಬೇರೆ. ಸಣ್ಣ ತಿರ್ಗಾಡ್ತಾವಲ್ಲ.
ರಮಣೀಯ ಅನ್ರಿ, ರೋಮಾಂಚನ ಅನ್ರಿ, ಪ್ರಕೃತಿಯ ರಚನಾ ಅನ್ರಿ. ಪ್ರತಿ ಮಳೆಗಾಲದಾಗ ಒಂದು ವಿನೂತವಾಗಿ ಕಾಣುವಂಥ ಜಲಪಾತ, ನದಿ ತೊರೆಗಳು ಕಾಣಸಿಗ್ತವೆ.